Namaste. Subject Mathematics, textbook for class 9th. NCERT syllabus. Chapter number 2, Polynomials. Article number 2.5, Algebraic Identities. Exercise 2.4. Problem number 14th. Without actually calculating the cubes, find the value of each of the following. First one, minus 12 whole cube plus 7 whole cube plus 5 whole cube. Second sub question, 28 whole cube plus of minus 15 whole cube plus of minus 13 whole cube. Solution for this problem. So if x plus y plus z equal to 0, then previous day ತಗೊಂಡ್ಬಿಡೋಣ ಅಲ್ವಾ, x cube plus y cube plus z cube equal to 3xyz ಅಂತ. ಇಲ್ಲಿ ಹಾಗೆ ಇದೆ, x cube y cube z cube ಇಷ್ಟೇ. ಸೊ ದಟ್ ಈಸ್ ಈಕ್ವಲ್ ಟು 3xyz ಅಂತ. ಸೊ ಫಸ್ಟ್ ಒನ್ ಇವಾಗ minus 12 whole cube plus 7 whole cube plus 5 whole cube. ಇದರಲ್ಲಿ ಅಸಂಪ್ಷನ್ ಮಾಡ್ತಾ ಇದ್ದೇವೆ, ಲೆಟ್ x ಈಕ್ವಲ್ ಟು minus 12, then y ಈಕ್ವಲ್ ಟು 7 and z ಈಕ್ವಲ್ ಟು 5 ಅಂತ. ದಟ್ ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಅವಾಗಾದರೆ ಎಷ್ಟು, minus 12, y 7, z 5. ಓಕೆ, ಈಕ್ವಲ್ ಟು minus 12 3s 36, 7 5s 35. ಸೊ ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, 36 ಇಂಟು 35. ಸೊ ಇದಕ್ಕೆ ಈಕ್ವಲ್ ಟು ಮೈನಸ್ 30 ಪ್ಲಸ್ 6, ಇದಕ್ಕೆ 30 ಪ್ಲಸ್ 5. ಹಾಗಾದರೂ ಇಟ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಕ್ಯಾಲ್ಕುಲೇಷನ್ ಆದರೂ ಮಾಡ್ಬೋದು. ಈಕ್ವಲ್ ಟು ಮೈನಸ್ ಆಫ್ 30 ಸ್ಕ್ವೇರ್ ಪ್ಲಸ್ 6 plus 5 is 11 into 30 plus 6 5s 30. Okay, so ಇದು x square plus a plus b into x plus ab, ಆ ಫಾರ್ಮುಲಾ. ಓಕೆ, AB is 6 into 5. Okay, minus, so 900 ಇಷ್ಟು ಹೀಗಿರಬೇಕು, ಪ್ಲಸ್ 11 3s 33 ಪ್ಲಸ್ 30 ಈಕ್ವಲ್ ಟು ಮೈನಸ್, ಯೂನಿಟ್ ಪ್ಲೇಸಲ್ಲಿ 0, 10th ಪ್ಲೇಸಲ್ಲಿ 6, 100 ಪ್ಲೇಸಲ್ಲಿ 12. ಸೊ ಮೈನಸ್ 1260 ಇಸ್ ದ ಆನ್ಸರ್. ತುಂಬ ದೂರ ಆಯಿತು ಇದು, ಮೈನಸ್ ಏನು, ಮೈನಸ್ 1260 ಇಸ್ ದ ಆನ್ಸರ್. ಓಕೆ, ಸಿಮಿಲರ್ಲಿ ಸೆಕೆಂಡ್ ಗೊತ್ತಾಯ್ತಲ್ಲ, ಸೆಕೆಂಡ್ ಸಬ್ ಕ್ವಶನು. ಸೊ 28 whole cube ಪ್ಲಸ್ minus 15 whole cube ಪ್ಲಸ್ minus 13 whole cube. ಸೊ ಹಿಯರ್ ಅಸಂಪ್ಷನ್ ಮಾಡೋಣ, x ಈಕ್ವಲ್ ಟು 28, y ಈಕ್ವಲ್ ಟು minus 15 and z equal to minus 13 equal to 3 into xyz 28 minus 15 minus 13 equal to minus minus plus alva, 15 3s 45 into 28 13s 28 into 13. Okay, equal to 15 3s ಮಾಡಿದ್ದು, ಅಥವಾ ಇದೆರಡು ಮಾಡಿದರೆ ಆಗುತ್ತಾ, 28 ಇದು ಮಾಡಿದರೆ ನೋಡೋಣ. ಸೊ ಇದು ಇರಲಿ,
ಗೊತ್ತಾಯ್ತಲ್ಲ. 15 3s 45 ಹಾಕ್ಕೊಂಡ್ವಿ, ಅಥವಾ 13 3s ಅದು ಆಗೋದಿಲ್ಲ. ಇದೆ ಓಕೆ, ಹೀಗೆ ಮಾಡ್ಕೊಳ್ಳೋಣ. ಫಸ್ಟು ಇದೆರಡು ಮಲ್ಟಿಪ್ಲಿಕೇಶನ್ ಮಾಡೋಣ. ಇಂಟು 45 ಇಲ್ಲ ಇರಲಿ. ಓಕೆ, 28 ಇಂಟು 13 ಮಾಡಿದರೆ ಎಷ್ಟು ಬರುತ್ತೆ? 28 ಇಂಟು 13 ಇಂಟು 45. $16,380 is the answer. ಗೊತ್ತಾಯ್ತಲ್ಲ, 16,380 is the answer ಇದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್.